ಇದು ರಾಜ್ಯದ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಸ್ಟೋರಿ. ನೀವು ಕುಡಿಯುತ್ತಿರುವಂತಹ ನೀರು ಎಷ್ಟು ಸೇಫ್? ನೀರು ಕುಡಿಯುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ನೀರು ಕುಡಿಯುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು. ಕುಡಿಯುವ ನೀರಿನಲ್ಲೂ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಮಿನರಲ್ ವಾಟರ್ ಬಾಟಲ್ನಲ್ಲಿ ಗುಣಮಟ್ಟದ ಸಮಸ್ಯೆ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸ್ಪೋಟ್ ಕವರ್. ಹೌದು, ನೀರು ಕುಡಿಯುವ ಮುಂಚೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಈಗ ಬೇಸಿಗೆ ಕಾಲ ಬಂದಿದೆ. ಬೇಸಿಗೆ ಕಾಲದಲ್ಲಿ ಹೆಚ್ಚೆಚ್ಚು ನೀರು ಕುಡಿಬೇಕು. ನಮ್ಮ ದೇಹವೂ ಕೂಡ ನೀರು ಬೇಕು ಎನ್ನುವಂತಹ ಒಂದಿಷ್ಟು ಸೆಂಟೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗ ದೇಹಕ್ಕೆ ಜಾಸ್ತಿ ನೀರು ಬೇಕಾಗಿರುತ್ತೆ. ರಾಜ್ಯದಲ್ಲಿ ಇದ್ದವರು ಪ್ರತಿಯೊಬ್ರು ಕೂಡ ಈ ಒಂದು ನ್ಯೂಸ್ ಅನ್ನ ನೋಡ್ಲೇಬೇಕು. ಯಾಕಂತಂದ್ರೆ ನೀರು ಎಲ್ಲರೂ ಕೂಡ ಕುಡಿತಾರೆ. ನೀರು ಕುಡಿಯುವ ಮುಂಚೆ ಎಚ್ಚರಿಕೆಯಿಂದ ಇರಬೇಕು. ಕುಡಿಯುವ ನೀರಿನಲ್ಲೂ ಕೂಡ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಮಿನರಲ್ ವಾಟರ್ ಕುಡಿತೀರಲ್ಲ, ಆ ಒಂದು ಮಿನರಲ್ ವಾಟರ್ನಲ್ಲಿ ಗುಣಮಟ್ಟದ ಸಮಸ್ಯೆ ಇದೆ ಅಂತ ಹೇಳಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಸ್ಫೋಟಕ ವರದಿಯನ್ನ ನೀಡಿದೆ. ಹಾಗಾದ್ರೆ ಯಾವ ನೀರು ಕುಡಿಯೋದು ಸೇಫ್? ಇಲ್ಲಿದೆ ನೋಡಿ ಮಾಹಿತಿ. ನೀರಿನ ಬಾಟಲ್ನಲ್ಲಿ ಆರೋಗ್ಯಕ್ಕೆ ಹಾನಿಕರ ಅಂಶ ಪತ್ತೆ. ಬೆಂಗಳೂರಿನಲ್ಲಿ ಸಿಗುವ ಮಿನರಲ್ ವಾಟರ್ನಲ್ಲಿ ಹಾನಿಕಾರಕ ಅಂಶ. 160 ಬಾಟಲ್ ಮಾದರಿ ಸಂಗ್ರಹಿಸಿ ಸ್ಯಾಂಪಲ್ ಟೆಸ್ಟ್ ಬಳಿಕ ಸ್ಫೋಟಕ ಅಂಶಗಳು ಬೆಳಕಿಗೆ. ಆಹಾರ ಮತ್ತು ಗುಣಮಟ್ಟದ ಇಲಾಖೆಯಿಂದ ಟೆಸ್ಟ್. ಅರ್ಧದಷ್ಟು ಬಾಟಲಿಗಳಲ್ಲಿ ಹಾನಿಕಾರಕ ಅಂಶ. 50% ಬಾಟಲಿ ನೀರು ಕುಡಿಯಲು ಯೋಗ್ಯವೇ ಅಲ್ಲ. ನೀರಿನಲ್ಲಿ ಸೂಕ್ಷ್ಮ ಜೀವಾಣು ಪಾಚಿ ಪತ್ತೆಯಾಗಿದೆ. ಬೋರ್ವೆಲ್ ನೀರು ಸೇರಿದಂತೆ ಹಾನಿಕಾರಕ ಅಂತ ಹೇಳಿ ವರದಿ ಬಂದಿದೆ. ಆ ನೀರು ಕುಡಿಯೋದ್ರಿಂದಾಗಿ ನಾನಾ ಸಮಸ್ಯೆಗಳು ಬರಬಹುದು. ಸುಸ್ತು, ಮೂಳೆ ಸವೆತ, ವಾಂತಿ, ಬೇದಿ, ತಲೆನೋವು, ತಲೆ ಸುತ್ತು ಸಮಸ್ಯೆಗಳು. ಮಿನರಲ್ ವಾಟರ್ ಬಾಟಲಿಯನ್ನ ಖರೀದಿಸುವ ಮುನ್ನ ವೀಕ್ಷಕರೇ ಎಚ್ಚರಿಕೆಯಿಂದ ಇರಿ. ಹೌದು, ನಾನಾಗ್ಲೇ ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಇವಾಗ ನೀರು ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಗೆಗಾಲ ಎನ್ನುವಂತಹ ದೃಷ್ಟಿಯಿಂದ. ಈಗಲೂ ಕೂಡ ನೀರಿನ ಬಾಟಲ್ಗಳಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ನೀರು ಬೇಕು ಮುಖ್ಯ. ಹೊರಗಡೆ ಹೋಗ್ಬೇಕಾದ್ರೆ ನೀವೇ ಒಂದು ಸ್ಟೀಲಿನ ಬಾಟ್ಲಲ್ಲೋ ಅಥವಾ ಯಾವ್ದ್ರ ಕಡೆಯಲ್ಲಿ ನೀರನ್ನ ಸಂಗ್ರಹಿಸಿಟ್ಕೊಂಡು ನಿಮ್ ಜೊತೆ ತಗೊಂಡು ಹೋದ್ರೆ ಅದನ್ನ ಕುಡಿದ್ರೆ ನೀವು ಸ್ವಲ್ಪ ಸೇಫ್ ಆಗ್ತೀರಾ. ಗಾಜಿನ ಬಾಟಲ್ಲೋ ಯಾವುದೋ ಒಂದು ಬಾಟಲು. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಉತ್ತಮ. 160 ಬಾಟಲ್ ಮಾದರಿ ಸಂಗ್ರಹಿಸಿ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಲಾಗಿತ್ತು. ಆ ಒಂದು ಟೆಸ್ಟ್ ಬಳಿಕ ಸ್ಫೋಟಕ ಅಂಶಗಳು ಕೂಡ ಹೊರಗೆ ಬಿದ್ದಿದೆ. ಆಹಾರ ಮತ್ತು ಗುಣಮಟ್ಟದ ಇಲಾಖೆ ಟೆಸ್ಟ್ ಮಾಡಿತ್ತು. ಆ ಒಂದು ನೀರಿನಲ್ಲಿ ಪಾಚಿ ಕಟ್ಟಿರೋದು ಅಥವಾ ಜೀವಾಣು ಇರೋದು, ಸೂಕ್ಷ್ಮ ಜೀವಾಣು ಇರೋದು ಕಂಡು ಬಂದಿದೆ. ಬೋರ್ವೆಲ್ ನೀರು ಸೇರಿದಂತೆ ಹಲವಾರು ವರದಿಗಳು ಕೂಡ ಇದೇ ತರ ಬಂದಿದೆ. ಬಾವಿ ನೀರೆಲ್ಲ ಸಿಕ್ಕಿದ್ರೆ ಅದನ್ನ ಕುಡಿಯೋದು ಒಳ್ಳೇದು. ನೀರನ್ನ ಕುಡಿದ್ರೂ ಕೂಡ ನಾನಾ ಸಮಸ್ಯೆಗಳು ಬರುತ್ತೆ. ಸುಸ್ತು, ಮೂಳೆ ಸವೆತ, ವಾಂತಿ, ಬೇದಿ, ತಲೆ ಸುತ್ತೋದು, ತಲೆನೋವಾಗೋದು, ಹಲವಾರು ರೋಗಗಳು ಕೂಡ ಸರಿಯಾದ ಒಂದು ನೀರನ್ನ ಕುಡಿದೇ ಹೋದ್ರೆ ಆಗುತ್ತೆ. ನೀರು ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಹಾಗೆ ನೀರಿನ ಬಾಟಲಿಯಲ್ಲಿ ಸಂಗ್ರಹವಾಗಿದ್ದಂಥ, ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಸಂಗ್ರಹವಾಗಿರುವಂತಹ ನೀರನ್ನ ಕುಡಿಯುವ ಮುಂಚೆ ಎಚ್ಚರಿಕೆಯಿಂದ ಇರಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸುದ್ದಿಗಳು ಮುಂದುವರಿಯುತ್ತೆ.